ಅಕ್ಕ ಮಹಾದೇವಿಯವರ ದಿವ್ಯ ಚರಿತ್ರೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಕ್ಕ ಅಂತ ಯಾರಿಗೆ ಕರೀತಾರ? ಯಾರು ದೊಡ್ಡವರು ಹಿರಿಯರು ಅವರಿಗೆ ಅಕ್ಕ ಅಂತ ಕರೀತಾರೆ. ಹಾಗಾದರೆ ಇವರು ವಯಸ್ಸಿನಲ್ಲಿ ಬಹಳ ಸಣ್ಣವರು. ಬಸವಣ್ಣವರು ಕೂಡ ಅವರಿಗೆ ಅಣ್ಣ ಅಂತ ಕರೀತಿ ಜಗತ್. ಅವರು ವಯಸ್ಸಿನಲ್ಲಿ ಬಹಳ ಸಣ್ಣವರು, ಆದರೆ ಅವರು ಜಗತ್ತಿಗೆ ಅಣ್ಣನಾದರು. ಮಹಾದೇವಿಯವರು ಅಕ್ಕ ಮಹಾದೇವಿಯಾದರು. ಯಾವ ಕಾರಣದಿಂದ? ಯಾರಲ್ಲಿ ಹಿರಿತನ ಇರ್ತದ, ಯಾರಲ್ಲಿ ಅನುಭಾವ ವಿದ್ಯೆ ಇರ್ತದ, ಅಧ್ಯಾತ್ಮ ವಿದ್ಯೆ ಇರ್ತದ, ಅಂಥವರು ಎಲ್ಲರಿಗಿಂತ ದೊಡ್ಡವರು. ಹಾಗೆ ಅಕ್ಕ ಮಹಾದೇವಿ ಬಹಳ ಸಣ್ಣವರು, ಆದರೆ ಬಹಳಷ್ಟು ದೊಡ್ಡವರು. ಯಾಕೆ? ದೊಡ್ಡವರು ಯಾವುದನ್ನು ಸಾಧಿಸಲಿಕ್ಕಾಗಲಿಲ್ಲವೋ ಅದನ್ನು ಇವರು ಸಾಧಿಸಿದರು. ವಯಸ್ಸು ಬೇಕಾದಷ್ಟಾಯಿತು, ಒಳಗಿರುವಂತಹ ಕಾಮದ ಪ್ರತಾಪ ಕಡಿಮೆಯಾಗಲಿಲ್ಲ ಅಂದರೆ ಅವರಿಗೆ ಹಿರಿಯರು ಅಂತ ಕರೆಯುವುದು ಹೇಗೆ? ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ಗುಡುಗೂರಿ ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಅಂತ ಚನ್ನಬಸವಣ್ಣವ್ರು ಹೇಳಿದರು. ಯಾರು ಹಿರಿಯರಿ ಜಗತ್ತಿನಲ್ಲಿ? ದೊಡ್ಡವರು ಯಾರು? ಯಾರ ಮಾತನ್ನು ನಾವೆಲ್ಲ ಕೇಳಬೇಕು? ಸಮಾಜಕ್ಕೆ ಆದರ್ಶ ಯಾರು? ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ. ಮಹಾನ್ ಸಾಧನೆಗಳನ್ನು ಮಾಡಿಕೊಂಡು ಪ್ರಾಣಾಯಾಮವನ್ನು ಮಾಡಿ ಉಸಿರನ್ನು ಹಿಡಿದು ನಿಲ್ಲಿಸಿದಂತಹ ಆ ಎಲ್ಲ ಯೋಗ ಸಿದ್ಧರು ಹಿರಿಯರೇ. ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ. ನಿಜವನ್ನ ಅರಿಯದೆ, ತತ್ವವನ್ನು ತಿಳಿಯದೆ, ಅಜ್ಞಾನ ಅಳಿಯದೆ ಇರುವಂತಹ ಯಾವ ತಪಸ್ವಿಯೂ ಈ ಜಗತ್ತಿನಲ್ಲಿ ಹಿರಿಯನಲ್ಲ. ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಒಂದು ಮಾತಾಡಂದ್ರ 10 ಮಾತಾಡಿ ಬರ್ತಾನೆ. ಸರಿಯಾದದ್ದನ್ನು ಮಾತಾಡಪ್ಪ ಅಂದ್ರೆ ತಪ್ಪಾದದ್ದನ್ನು 10 ಮಾತಾಡಿ ಬರ್ತಾನ. ಇಂಥವ ಎಂದಾದರೂ ಜಗತ್ತಿನಲ್ಲಿ ಹಿರಿಯನೇ? ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ದೇವರ ದೃಷ್ಟಿಯಲ್ಲಿ, ಪರಮಾತ್ಮನ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿ ಯಾರು ಹಿರಿಯವರು ಅಂತ ಕೇಳಿದ್ರ ಅಕ್ಕ ಮಹಾದೇವಿಯೇ ಹಿರಿಯವಳು ಅಂತ ಚನ್ನಬಸವಣ್ಣವರು. ಯಾಕೆ ಅಂದ್ರೆ ನಾವೆಲ್ಲ ಪ್ರಪಂಚಕ್ಕಾಗಿ ಅಳುವಂಥವರು, ಪ್ರಪಂಚಕ್ಕಾಗಿ ಚಿಂತೆ ಮಾಡುವಂಥವರು. ಹುಟ್ಟು ಸಾವು ಇವುಗಳ ಮಧ್ಯದ ಜೀವನದಲ್ಲಿ ಅತ್ಯಂತ ಕಷ್ಟಪಡುವಂಥವರು, ದುಃಖ ಪಡುವಂಥವರು, ಚಿಂತಾಕ್ರಾಂತರಾಗಿ ಹತಾಶೆ, ಜಿಗುಪ್ಸೆ, ಭಯ, ವ್ಯಾಮೋಹ, ಸಮೋಹಗಳಿಗೆ ಒಳಗಾಗಿ ನಮ್ಮಲ್ಲಿರುವಂಥ ಅಂಥ ಸಾಮರ್ಥ್ಯವನ್ನೇ ಮರೆತು ಬದುಕುವಂತಹ ಸಾಮಾನ್ಯ ಜೀವಿಗಳು ನಾವು. ಹೀಗಾಗಿ ನಮಗೆ ಆ ಒಂದು ಹಿರಿತನ ಅಷ್ಟು ಸುಲಭಕ್ಕೆ ಪ್ರಾಪ್ತವಾಗುವುದಲ್ಲ. ಹಿರಿತನ ಅಂದ್ರೆ ಅಲ್ಲಿ ಆಸೆ ಆಮಿಷಗಳು ಅಳಿದಿರಬೇಕು. ಆತನೇ ಜಗತ್ತಿನಲ್ಲಿ ನಿಜವಾದ ಹಿರಿಯ.
ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳ ಆ ಒಂದು ಪ್ರತಾಪ ಕಡಿಮೆಯಾಗಿರಬೇಕು. ಯಾವ ರೀತಿಯಾಗಿ ಕರ್ಪೂರದ ಜ್ಯೋತಿ ಉರಿದು ಬೂದಿ ಸಮೇತ ಉಳಿಯಲಾರದಂತೆ ಬಯಲಾಗಿ ಹೋಗುತ್ತದನೋ ಹಾಗೆ ನಮ್ಮ ಅಂತರಂಗದಲ್ಲಿರುವ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿ ಅರ್ಷಡ್ ವರ್ಗಗಳೆಲ್ಲ ಸುಟ್ಟು ಬೂದಿಯಾಗಿರಬೇಕು. ಮನಸ್ಸೆನ್ನುವುದು ನಿರ್ಮಲವಾಗಿರಬೇಕು. ಅಂತಹ ವ್ಯಕ್ತಿಗೆ ಮಾತ್ರ ಹಿರಿತನ ಬರ್ತದೆ, ಉಳಿದವರಿಗೆಲ್ಲ. ಸ್ವಾರ್ಥ ಇದ್ದಂಥ ಮನುಷ್ಯನಿಗೆ ಹಿರಿಯ ಅಂತ ಕರೆಯುವುದಿಲ್ಲ. ನಿಸ್ವಾರ್ಥಿಯಾಗಿರಬೇಕು, ಶಿವಾನುಭಾವ ಸಂಪನ್ನನಾಗಿರಬೇಕು, ತಪಸ್ವಿಯಾಗಿರಬೇಕು. ಅಷ್ಟೇ ಅಲ್ಲದೆ ಆತನ ಜೀವನ ಸಂಪೂರ್ಣವಾಗಿ ದೇವನಿಗೆ ಸಮರ್ಪಿತವಾಗಿರಬೇಕು. ಅವನಿಗೆ ಹಿರಿಯ ಅಂತ ಕರೀತಾರೆ. ಅಂತಹ ಅಕ್ಕ ಮಹಾದೇವಿಯವರು ಮನೆಯಲ್ಲಿಯೇ ಬೆಳೀತಾ ಇದ್ರು. ಯೋಗ್ಯ ವಯಸ್ಸು, ಮದುವೆ ವಯಸ್ಸು ಬಂತು. ಆವಾಗ ಗೆಳತಿಯರೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ತಮ್ಮ ಮನಸ್ಸಿನ ಇಚ್ಛೆ ವ್ಯಕ್ತ ಮಾಡಿದರು. ನಾವು ಇಂಥವನ್ ಲಗ್ನ ಆಗ್ಬೇಕಂತ ಮಾಡಿದ್ದೀವಿ, ನಿನ್ನ ವರ ಹೆಂಗಿರಬೇಕು ಅಂತ ಕೇಳಿದರು. ಅವರು ಎಲ್ಲ ಗೆಳತಿಯರು ಕೇಳಿದರು. ಆವಾಗ ಅಕ್ಕ ಮಹಾದೇವಿ ಹೇಳಿದ್ಲು, ನನ್ನನ್ನು ಲಗ್ನವಾಗುವಂಥವ ಎಂಥವಿರಬೇಕು ಅಂದ್ರ ಜಗತ್ತಿನಲ್ಲೇ ಅವನಷ್ಟು ಸುಂದರ ಯಾರು ಇರಬಾರದು, ಅಷ್ಟು ಸುಂದರ. ಎಲ್ಲ ವಿದ್ಯೆಗಳನ್ನು ಕೊಡುವಂಥವನೇ ಅವನಿರಬೇಕು. ಅಷ್ಟೇ ಅಲ್ಲದೆ ದಯಾಮಯನಿರಬೇಕು. ಸಕಲ ಸದ್ಗುಣಗಳ ಗಣಿ ಇರಬೇಕು. ಅವನಿಗೆ ಸಾವಿರಬಾರದು, ಹುಟ್ಟಿರಬಾರದು. ಅಂತಹ ಒಬ್ಬ ವರ ಇದ್ದಂದ್ರೆ ಅವನ್ನ ಲಗ್ನ ಆಗ್ತೀನಿ ಅಂತ ಹೇಳಿದ್ಲು ಅಕ್ಕ ಮಹಾದೇವಿ. ಇವು ಉಳ್ಕಿದ ಹೆಣ್ಮಕ್ಳಿಗೆ ಕೇಳಿದ್ರ ಅವ್ರೇನು ಹೇಳ್ತಾರ? ಅವ IAS ಮುಗಿಸಿರಬೇಕು, ಕ್ಲಾಸ್ 1 ಆಫೀಸರ್ ಇರಬೇಕು, ಮುಂಬೈದಲ್ಲಿ, ದಿಲ್ಲಿ ಒಳಗೆ, ಅಮೇರಿಕಾದಲ್ಲಿ ಕೆಲಸ ಮಾಡ್ತಿರ್ಬೇಕು, ಕೈ ತುಂಬ ಪಗಾರ ಬರ್ತಿರ್ಬೇಕು, ಮನ್ಯಾಗ ಅತ್ತಿರಬಾರದು, ಇಂಥಲ್ಲಿ ನಾನು ಕೊಡಬೇಕು ಅಂತ ಇವರೆಲ್ಲ. ಅಕ್ಕ ಮಹಾದೇವಿ ಹೇಳ್ತಾರ, ವರ ಹೆಂಗಿರಬೇಕು ಒಂದು ಗೊತ್ತಿರಲಿ ನಿಮಗೆಲ್ಲ. ವರ ಅನ್ನುವಂತಹ ಶಬ್ದದ ಅರ್ಥ ಬಹಳ ಶ್ರೇಷ್ಠ ಅಂತ. ವರ ಅಂದ್ರೆ ಸಣ್ಣವನಲ್ಲ. ವರ ಈ ಶಬ್ದದ ಅರ್ಥವೇ ಬಹಳ ದೊಡ್ಡವನಿರಬೇಕು, ಬಹಳ ಗುಣದಲ್ಲೇ ದೊಡ್ಡವನಿರಬೇಕು, ಚರಿತ್ರೆಯಲ್ಲೇ ದೊಡ್ಡವನಿರಬೇಕು, ಕಾರ್ಯವನ್ನು ಮಾಡುವುದರಲ್ಲಿ ಹಿರಿಯವನಾಗಿರಬೇಕು. ಅಷ್ಟೇ ಅಲ್ಲದೆ ದಯಾಗುಣ ಸಂಪನ್ನನಾಗಿರಬೇಕು, ಜಗತ್ತಿಗೆ ಬೇಕಾದಂಥವನಾಗಿರಬೇಕು. ಅವನಿಗೆ ವರ ಅಂತ ಹೇಳಿ ಕರೀತಾರೆ. ವರ ನೋಡ್ಲಕ್ಕೆ ಹೋದಾಗ ಕೇಳ್ತಾರೆ, ಎಲ್ಲರಿಗೂ ಅನುಭವದ ಮಾತ ಅದ ಇದು. ಕೇಳ್ತಾರೆ, ನಿಮ್ಮ ಹುಡುಗ ಏನ್ರಿ ಚಟ ಮಾಡ್ತಾನೇನ್ರಿ? ಎಲ್ರಿ ಅವ ಎಲಿ ಅಂದ್ರನ ಅವ ಗೊತ್ತಿಲ್ಲ ಅಂತ ಹೇಳ್ತಾರ. ಎಲಿ ಅಂದ್ರೆ ಗೊತ್ತಿಲ್ಲ, ಅಡಿಕೆ ಅಂದ್ರೆ ಗೊತ್ತಿಲ್ಲ. ನಮ್ಮ ಹುಡುಗಗ ಚಟ ಅಂದ್ರೆ ಏನು ಗೊತ್ತ ಇಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಲಗ್ನ ಆದ 1 ತಿಂಗಳದೊಳಗೆ ಕುಡ್ದು ಮನೆಗೆ ಬರ್ತಾನೆ. ಇಷ್ಟು ಸುಳ್ಳು ಹೇಳಿ ಲಗ್ನ ಮಾಡ್ತಾನೆ. ಇವ ಎಂದಾದರೂ ವರ ಆಗಲಿಕ್ಕೆ ಸಾಧ್ಯವೇ? ಒಬ್ಬ ಕುಡಿಯುವಂಥ ಹುಡುಗ, ಸೇದುವಂಥ ಹುಡುಗ, ಚಟ ಮಾಡುವಂಥ ಹುಡುಗ ಎಂದಾದರೂ ಒಂದು ಪ್ರಪಂಚವನ್ನ ಜವಾಬ್ದಾರಿಯಿಂದ ನಡೆಸಲಿಕ್ಕೆ ಸಾಧ್ಯವೇ? ಒಬ್ಬ ಹೆಣ್ಣು ಮಗಳ ಸಿಂಧೂರವನ್ನ 100 ವರ್ಷದವರೆಗೆ ಉಳಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಅವನಿಗೆ ಅದ ಏನು? ಒಬ್ಬ ಹೆಣ್ಣು ಮಗಳ ಮಾಂಗಲ್ಯವನ್ನ 100 ವರ್ಷಗಳವರೆಗೆ ಕಾಯ್ದುಕೊಂಡು ಹೋಗುವಂಥ ಧೈರ್ಯ ಅವನಿಗೇನಾದರೂ ಐತೇನು?
100 ವರ್ಷದವರೆಗೆ ನಾನು ದುಡದ ಸಾಕ್ತೀನಿ, ದುಡದ ಹಾಕ್ತೀನಿ. ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಈ ಮನೆಯನ್ನು ಬೆಳಗಿಸ್ತೀನಿ ಅನ್ನುವಂಥವನೇ ವರ ಆಗ್ತಾನೆ ಹೊರತು ಕುಡಿದು ಮಲಗು ಎಂದರೆ ವರ ಆಗ್ತವೇನು? ಇವೆಲ್ಲ ನೀವು ಲಕ್ಷ ಕೊಟ್ಟು ಮಾಡಬೇಕು. ನೌಕರಿ ಐತೋ ಬಿಟ್ಟತ್ತೋ ಬಹಳ ವಿಚಾರ ಮಾಡಬೇಡ್ರಿ. ಹುಡುಗ ಚಲೋ ಅದಾನೋ ಇಲ್ಲೋ ಅಷ್ಟ ನೋಡೋದು. ಗುಣದಾಗ ಸರಿ ಇಲ್ಲ ಅಂದ್ರೆ ಆ ಹುಡುಗ ಕನ್ಯಾನ ಕೊಡಬೇಡ್ರಿ ನೀವು. ಗುಣ ಸರಿ ಇಲ್ಲ ಅಂದ್ರೆ ತಗೊಂಡೇನು ಮಾಡುವುದದ? ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ. ಗುಣಾನ ಇಲ್ಲ ಅಂದ್ರ ಎಷ್ಟು ಚಲೋ ರೂಪಿದ್ದ ಏನು ಮಾಡೋದು? ಆ ಹುಡುಗನ್ ತಗೊಂಡ, ಆ ಕನ್ಯೆಯನ್ನು ತೆಗೆದುಕೊಂಡ. ಆಗ ಇಲ್ಲಿ ಅಕ್ಕ ಮಹಾದೇವಿ ಅವರು ಹೇಳಿದರು ಗೆಳತಿಯರಿಗೆ ಹೆಂಗಿರಬೇಕು ಅಂತ ಕೇಳಿದಾಗ ಹಿಂಗೆ ಹೇಳಿದ್ರು ಅವರು. ಅವಾಗ ಅವ್ರ ಗೆಳತಿಯರಿಗೆಲ್ಲ ಆಶ್ಚರ್ಯ ಆಯ್ತು. ಜಗತ್ನಾಗ ಅತ್ಯಂತ ರೂಪವಂತದಾನಂದ್ರ ನಮಗೊಮ್ಮೆ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅಂತ ಇವ್ರು ಕೇಳಿದರು. ಜಗತ್ನಾಗ ಅವನಂಥ ವಿದ್ಯಾವಂತನೇ ಯಾರೂ ಇಲ್ಲ ಅಂದ ಬಳಕ ನಮಗೆ ಯಾಕೆ ಅವ ಭೇಟಿ ಆಗಿಲ್ಲ? ನಿನಗಷ್ಟ ಭೇಟಿ ಆದರೂ ಸರಿ, ನಮಗೂ ಒಮ್ಮೆ ತೋರಿಸು ಅಂತ ಕೇಳ್ಕೊಂಡ್ರು ಗೆಳತಿಯರು. ಆಗ ಅಕ್ಕ ಮಹಾದೇವಿ ಅಂದ್ಲು, ಆತ ಏನಾದರೂ ತೋರಿಸಿದ್ರೆ ಮಾಡಿದ್ರೆ ಹಿಂಗೆ ಸಿಗವಲ್ಲ. ಯಾರ ಮನಸ್ಸು ಸ್ವಚ್ಛ ಇರ್ತದಲ್ಲ ಅಂಥವರಿಗೆ ಕಂಡೇ ಕಾಣ್ತಾನ ಅಂತ ಹೇಳಿದ್ಲು ಅಕ್ಕ ಮಹಾದೇವಿ. ನೋಡ್ಲಕ್ಕೆ ಎಲ್ಲಿ ಹೋಗೋದದ? ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದಂತಹ ದೇವರು ಅವನಷ್ಟು ಸುಂದರ ಯಾರೂ ಇಲ್ಲ. ದೇವರಷ್ಟು ದೊಡ್ಡ ವಿದ್ಯಾವಂತ ದೇವರಿಗೆ ಸರ್ವಜ್ಞ ಅಂತ ಕರೀತಾರೆ. ಇದು ಗೊತ್ತಿಲ್ಲ ಅಂತಿಲ್ಲ. ಯಾಕೆ ಅಂದ್ರೆ ಅವನೇ ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ದೇವರಷ್ಟು ಸರ್ವ ಸಮರ್ಥ ಯಾರೂ ಅಲ್ಲ, ಎಲ್ಲವನ್ನ ಮಾಡಿದವನೇ ಅವನು. ಹೀಗಾಗಿ ಅಕ್ಕ ಮಹಾದೇವಿಗೆ ಇನ್ನೊಮ್ಮೆ ಕೇಳಿದ್ರು, ಸರಿಯಾಗಿ ಹೇಳು, ನಿನ್ನ ಲಗ್ನ ಆಗಂತವ್ ಎಂಥವಿರಬೇಕು? ಆಗ ಅಕ್ಕ ಮಹಾದೇವಿ ಹೇಳಿದರು, ನನ್ನನ್ನು ಲಗ್ನವಾಗುವಂಥವ ಮನುಷ್ಯ ಇರಬಾರದು, ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ. ಇವ್ರನ್ನೇನು ಮಾಡೋದದ? ಮನುಷ್ಯರನ್ನ ಒಂದು ಗಳಿಗೆ ಹಿಂಗಿರ್ತಾರ, ಇನ್ನೊಂದು ಗಳಿಗೆ ಹಂಗಕ್ಕಾರ. ಮನ್ಯಾಗ ಒಂದು ಮಾತಾಡಿ ಹೋಗಿರ್ತಾರ, ಮಾರ್ಕೆಟ್ನಾಗ ಒಂದು ರೀತಿ ಹಾಕ್ಕಾರ. ಮನೆಗೆ ಬರೋ ಮುಂದೆ ಇವ್ರು ಏನು ಹೇಳಿರ್ತಾರ ಸಂತಿನ ತರಂಗಿಲ್ಲ. ಅವ್ರು ಇಂಥ ಗಂಡ್ರನ್ ತಗೊಂಡು ಮಾಡೋದೇನು? ನಿಮ್ಮದೇನು ದುಡ್ದಿರ್ತಿರ್ಲ, ನಿಮ್ಮ ಕಡೆಯಿಂದ ಓದ ಒಂದು ತುಸು ಸಂತಿ ತರುವಂಥ ಗಂಡ್ರಿಯಲ್ಲಿ ದುಡಿದು ತಾವಷ್ಟೇ ಅಲ್ಲ, ಮನೆಯನ್ನ ರಕ್ಷಣೆ ಮಾಡಬೇಕು, ಮನೆಯ ಸಂಸ್ಕಾರವನ್ನು ಉಳಿಸಿ ಬೆಳೆಸಬೇಕು, ಊರಿನಲ್ಲಿ ಈ ಮನೆತನದ ಒಂದು ಕುಲ ಕೀರ್ತಿ ಗೌರವವನ್ನು ಉಳಿಸಿ ಬೆಳೆಸಬೇಕು, ದೇಶಕ್ಕಾಗಿ ಧರ್ಮಕ್ಕಾಗಿ ವಿಶ್ವಕ್ಕಾಗಿ ಸಮಾಜಕ್ಕಾಗಿ ಏನಾದರೂ ಕೊಡುಗೆಯನ್ನು ಕೊಡಬೇಕು. ಅಂಥವರು ಶ್ರೇಷ್ಠರು. ಅವಾಗ ಅಕ್ಕ ಮಹಾದೇವಿ ಅಂದರು, ಈ ಸಾಮಾನ್ಯ ಲೋ ಕ್ವಾಲಿಟಿ ಅಲ್ಲ ನಮ್ಮ ಚಾಯ್ಸ್ ಅಂತಂದ್ರೆ ಅವರು ಮನುಷ್ಯರನ್ನು ನಾನು ಆಯ್ಕೆನ ಮಾಡಿಕೊಂಡಿಲ್ಲ. ಆಗ ಗೆಳತಿಯರಿಗೆಲ್ಲ ಆಶ್ಚರ್ಯ ಆಯ್ತು. ಏನು ನಾವು ವಿಚಾರ ಮಾಡೋದ ಒಂದು ರೀತಿ ಬೇರೆ ಅದ, ಈ ಅಕ್ಕ ಮಹಾದೇವಿ ವಿಚಾರ ಮಾಡೋದ ಬೇರೆ ರೀತಿ ಅದಲ್ಲ. ನಮಗ ಈಕೆಗೆ ತಾಳಮೇಳನ ಹೊಂದವಲ್ದು ಅಂತಂದ್ರೆ ಗೆಳತಿಯರು. ಯಾಕೆ ಅಂದ್ರ ಇವರು ಲೌಕಿಕವಾಗಿ ಪ್ರಾಪಂಚಿಕವಾಗಿ ವಿಚಾರ ಮಾಡ್ತಾ ಇದ್ರು, ಅಕ್ಕ ಮಹಾದೇವಿ ಪಾರಮಾರ್ಥಿಕವಾಗಿ ವಿಚಾರ ಮಾಡ್ತಾ ಇದ್ರು. ಇವರದೆಲ್ಲ ಸಾಮಾನ್ಯ ದೃಷ್ಟಿಕೋನ ಇತ್ತು, ಆಕೆಯದು ಆಧ್ಯಾತ್ಮಿಕ ದೃಷ್ಟಿಕೋನ ಇತ್ತು. ಹೀಗಾಗಿ ಆಕೆಗೆ ಇವರಿಗೆ ಹೊಂದಲಿಲ್ಲ. ಅಂತಹ ಅಕ್ಕ ಮಹಾದೇವಿಯ ಜೀವನ ಅನುಭವಗಳು, ಎಷ್ಟು ವಚನಗಳು ಅಕ್ಕ ಮಹಾದೇವಿಯು, ಎಂತಹ ಜ್ಞಾನ ಅವುಗಳಲ್ಲಿ. ಮನ್ಯಾಗ
ಇಷ್ಟೆಲ್ಲ ಮಕ್ಕಳು ಹುಟ್ಟುತ್ತಾವಲ್ಲ, ಒಬ್ಬಕ್ಕೆರೆ ಹೆಣ್ಮಗಳು ನಿಮ್ಮ ಮನೆಯಲ್ಲಿ ಅಕ್ಕ ಮಹಾದೇವಿ ಅಂತ ಹುಟ್ಟಬೇಕು. ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿದಂಥಕ್ಕೆ ಅಕ್ಕ ಮಹಾದೇವಿ. ಮನೆಯಲ್ಲಿ ಇವ್ರದ ಫೋಟೋ ಇಡೋಕ್ಕಿಂತ ಅಕ್ಕ ಮಹಾದೇವಿಯ ಫೋಟೋ ಹಾಕಿದ್ರಿ ಅಂದ್ರೆ ನಿಮ್ಮ ಮನೆಗೆ ಒಂದು ಸಂಸ್ಕಾರ ಅದ ಅಂತ ಗೊತ್ತಾಗ್ತದೆ. ಎಂತಹ ತ್ಯಾಗ, ಎಂತಹ ವೈರಾಗ್ಯ, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಎಷ್ಟು ಜ್ಞಾನ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಹೆಣ್ಮಕ್ಕಳಂದ್ರೆ ಬಹಳ ಏನೇನೋ ತಿಳ್ಕೊಂಡದ ಸಮಾಜ. ಆದರೆ ನಿಜವಾಗಿಯೂ ಹೆಣ್ಣು ಮಕ್ಕಳಂದ್ರೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥವ್ರು. ಅದರಲ್ಲಿಯೇ ಅಕ್ಕ ಮಹಾದೇವಿ ಅಂದ್ರೆ ಇಡೀ ಮನುಕುಲಕ್ಕೆ ಒಂದು ಕಳಸವನ್ನು ಇಡಬೇಕಾದ್ರೆ ಅಕ್ಕ ಮಹಾದೇವಿ ಅಂಥವರಿಂದ ಮಾತ್ರ ಸಾಧ್ಯ. ಅಂಥಾಕೆ ಆ ಅಕ್ಕ ಮಹಾದೇವಿಯವರು ಯಾವ ವಚನಗಳನ್ನು ಬರೆದ್ರು ಅದರಲ್ಲಿನ ಒಂದು ವಚನವನ್ನು ಈಗ ಹಾಡ್ತಾರೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆ. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ಒಲಿದೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆ. ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗೆ ಒಲಿದೆ. ಚೆಲುವಂಗೆ ಒಲಿದೆ ಅವ್ವಗಳೀರ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆ. ಎಡೆಯಿಲ್ಲದ ಕಡೆಯಿಲ್ಲದ ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚೆಲುವಂಗೆ ಒಲಿದೆ ಅವ್ವಗಳಿರ. ಭಯವಿಲ್ಲದ ಭಯವಿಲ್ಲದ ಭವವಿಲ್ಲದ ಭಯವಿಲ್ಲದ ನಿರ್ಭಯಲ ಚೆಲುವಂಗೆ ನಾನೊಲಿದೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯಲ ಚೆಲುವಂಗೆ ನಾನೊಲಿದೆ. ಸೀಮೆ ಇಲ್ಲದ ನಿಸ್ಸಿಮಂಗೆ ಒಲಿದೆ. ಸೀಮೆ ಇಲ್ಲದ ನಿಸ್ಸಿಮಂಗೆ ಒಲಿದೆ. ನಾನು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಒಲಿದೆ ಅವ್ವಗಳಿರ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ಒಲಿದೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯಲ ಚೆಲುವಂಗೆ ನಾನೊಲಿದೆ. ಸೀಮೆ ಇಲ್ಲದ ನಿಸ್ಸಿಮಂಗೆ ಒಲಿದೆ. ಸೀಮೆ ಇಲ್ಲದ ನಿಸ್ಸಿಮಂಗೆ
ಒಲಿದೆ ಚನ್ನ ಮಲ್ಲಿಕಾರ್ಜುನ ನೆಂಬ ಗಂಡಂಗೆ ಒಲಿದೆ ಗಂಡಂಗೆ ಒಲಿದೆ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ಒಲಿದೆ ಸಾವಿಲ್ಲದ ರೂಹಿಲ್ಲದ ಚಲುವಂಗೆ ಒಲಿದೆ ಚೆಲುವಂಗೆ ಒಲಿದೆ ಚೆಲುವಂಗೆ ಒಲಿದೆ ಅಕ್ಕ ಮಹಾದೇವಿಯವರು ಗೆಳತಿಯರಿಗೆಲ್ಲ ಹೇಳಿದರು. ಅವಾಗ ಗೆಳತಿಯರದ ಅಷ್ಟು ಪ್ರಬುದ್ಧತಾ ಇರಲಿಲ್ಲ, ತಿಳ್ಕೊಳ್ಳುವ ಸಾಮರ್ಥ್ಯ ಇರಲಿಲ್ಲ. ಅಧ್ಯಾತ್ಮವನ್ನು ತಿಳ್ಕೋಬೇಕಾದ್ರೂ ಕೂಡ ಒಂದು ಯೋಗ್ಯ ಮನಸ್ಸು ಬೇಕಾಗ್ತದ, ಬೌದ್ಧಿಕ ಪ್ರೌಢಿಮೆ ಬೇಕು, ಅವಾಗ ತಿಳಿತದೆ. ತಿಳಿಲಿಲ್ಲ ಅವರಿಗೆ. ಈ ಅಕ್ಕ ಮಹಾದೇವಿ ಏನು ಹೇಳ್ತಾ ಇದ್ದಾಳ ಅನ್ನೋದೇ ಅವರಿಗೆ ತಿಳಿಲಿಲ್ಲ. ಕೊನೆಗೆ ಯಾಕ್ಯಾಕೋ ಈಗೀಗ ನಿಮ್ಮ ಮಗಳ ಮಾತು ಬಿಟ್ಟು ಮಾತಾಡ್ಲತ್ತಾಳ ಅಂತ ಗೆಳತಿಯರೆಲ್ಲ ಬಂದ ಅಕ್ಕ ಮಹಾದೇವಿಯ ತಂದೆ ತಾಯಂದಿರಿಗೆ ಹೇಳಿದ್ರು. ತಲೆ ಬಿಟ್ಟತ್ ನಿಮ್ಮ ಮಗಳದು ಅಂತ ಹೇಳಿದ್ರೆ ಬಂದ. ಈ ಲೋಕದ ಸುದ್ದಿನ ಮಾತಾಡುವಳಕ್ಕೆ ಏನು ಮಾತಾಡ್ಲತ್ತಾಳ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು. ಅವಾಗ ಅವರು ಅವ್ವ ಅಪ್ಪ ಕೇಳಿದರು, ಏನುವ ಮತ್ತು ಲಗ್ನದ ವಯಸ್ಸಾತು, ಲಗ್ನ ಆಗಬೇಕಲ್ಲ ನೀನು. ಒಂದು ಬಳ್ಳಿ ಇದ್ದ ಹಾಗೆ, ಹೆಣ್ಣುಮಗಳಂದ್ರೆ ಒಂದು ಬಳ್ಳಿ ಇದ್ದಂಗ, ಪುರುಷ ಅಂದ್ರೆ ಒಂದು ಗಿಡ ಇದ್ದಂಗ. ಬಳ್ಳಿ ಒಂಟಿಯಾಗಿರಬಾರದು, ಒಂದು ಗಿಡದ ಆಸರೆಗಿದ್ರ ಮಾತ್ರ ಬಳ್ಳಿ ಬದುಕ್ತದ, ಇರಲಿಲ್ಲ ಅಂದ್ರೆ ಒಣಗಿ ಹೋಗ್ತದ ಅಂತ ಹೇಳಿದ್ರು ಅವ್ವ ಅಪ್ಪ. ಆವಾಗ ಅಕ್ಕ ಮಹಾದೇವಿ ಹೇಳಿದರು, ನೀವು ಏನು ಈಗ ವಿಚಾರ ಮಾಡಿರಲ್ಲ, ನಾನು ಇದನ್ನ ವಿಚಾರ ಮಾಡೀನಿ ಅಂತ ಹೇಳಿದ್ಲಾಕೆ. ನೀವು ಲಗ್ನ ಮಾಡಬೇಕಂತ ವಿಚಾರ ಮಾಡ್ಯಾರಿ, ನಾನು ಲಗ್ನ ಆಗಬೇಕಂತ ವಿಚಾರ ಮಾಡೇನಿ. ಆದ್ರೆ ನೀವು ತೋರಿಸುವಂಥ ವರ ಅಲ್ಲ, ನಾನು ಯಾರನ್ನ ಆಯ್ಕೆ ಮಾಡೇನಲ್ಲ ಅಂತಹ ವರನ ಜೊತೆಗೆ ಲಗ್ನ ಅಂತಂದ್ಲು ಅಕ್ಕ ಮಹಾದೇವಿ. ಖುಷಿ ಆತ ಅವ್ರಿಗೆ ಅವ್ವ ಅಪ್ಪಗೆ. ಹೇಳುವ ಹಂಗಾದ್ರ ಎಂಥ ವರ ನಿನಗಿರಬೇಕು ಅಂತ ಕೇಳಿದ್ರು. ಆಗ ಅಕ್ಕ ಮಹಾದೇವಿ ಹೇಳ್ತಾರ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ಆನೊಲಿದೆ, ಎಡೆ ಇಲ್ಲದ ಕಡೆ ಇಲ್ಲದ ಕುರುಹಿಲ್ಲದ ತೆರಹಿಲ್ಲದ ಚಲುವಂಗೆ ಆನೊಲಿದೆ. ನೀನು ಕೇಳ ತಾಯೇ, ಭವವಿಲ್ಲದ ಭಯವಿಲ್ಲದ ನಿರ್ಭಯದ ಚಲುವಂಗೆ ಆನೊಲಿದೆ. ಕುಲ ಸೀಮೆ ಇಲ್ಲದ ನಿಸ್ಸೀಮಂಗೆ ಆನೊಲಿದೆ. ಚನ್ನ ಮಲ್ಲಿಕಾರ್ಜುನ ದೇವನೆಂಬ ಚಲುವಂಗೆ ಆನೊಲಿದೆ. ಈ ಸಾವ ಕೆಡುವ ಗಂಡರನು ಒಯ್ದು ಒಲೆಯೊಳಗಿಕ್ಕು ಅಂತ ಹೇಳಿದ. ಹಿಂಗೆ ಯಾವ ಹೆಣ್ಮಗಳು ಹೇಳಕ್ ಸಾಧ್ಯದ? ಆ ವಚನದ ಅರ್ಥ ಸ್ವಲ್ಪ ಸರಿಯಾಗಿ ತಿಳ್ಕೋಬೇಕು ನಾವೆಲ್ಲರೂ. ಸಾವಿಲ್ಲದ, ನಾ ಇಂಥವನ್ ಲಗ್ನ ಆಗಬೇಕಂತ ಮಾಡೇನಿ, ಅವಾಗ ಸಾವ ಇರಬಾರ್ದು ಅಂಥ ಗಂಡ ಅಂತನ್ಲಾಕಿ. ಸಾವಿರಲಾರದ ಗಂಡ ಯಾವದನ್ ಜಗತ್ತಿನಲ್ಲಿ? ಯಾವಾಗ ಸಾತ್ತೊಕ್ಕಾರೋ ಗೊತ್ತಿಲ್ಲ. ಇವರು 7 ಜನ್ಮಕ್ಕಂತ ಸಪ್ತಪದಿ ತುಳಿದು ಪ್ರತಿಜ್ಞೆ ಮಾಡಿರ್ತಾರ. ಇದ ಜನ್ಮ ಪೂರೈಸ್ಲಕ್ಕಾಗೋದಿಲ್ಲ 100 ವರ್ಷ, ಇನ್ನು 7 ಜನ್ಮ ಎಲ್ಲಿದು ಬರಬೇಕು? ಯಾವಾಗ ಸತ್ತು ಹೊಕ್ಕಾರ ಗೊತ್ತಿಲ್ಲ, ಇವ್ರು ಯಾವಾಗ ಸಾಯ್ತಾರ ಗೊತ್ತಿಲ್ಲ, ಅವ್ರು ಯಾವಾಗ ಸಾಯ್ತಾರ ಗೊತ್ತಿಲ್ಲ. ಸತಿಪತಿಗಳು ಕೂಡೇ ಇರ್ತಾರಂತಿಲ್ಲ 100 ವರ್ಷ ಜಗತ್ತಿನಲ್ಲಿ.
ಒಂದು ಯಾವುದಾದ್ರೂ ದೊಡ್ಡ ರೋಗ ಬಂತು ಅಂದರೆ ಯಾರು ಮೊದಲು ಸಾಯ್ತಾರ ಯಾರು ನಂತರ ಸಾಯ್ತಾರ ಅಂತ ಗೊತ್ತಿಲ್ಲ. ಏನಾದರೂ ಅವಘಡ ಆಯ್ತಂದ್ರ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಆಯುಷ್ಯ ಯಾವಾಗ ಮುಗಿದು ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಅಕ್ಕ ಮಹಾದೇವಿ ಹೇಳಿದರು, ಹಿಂಗ ಹೇಳಾರ್ದ ಕೇಳಾರ್ದ ಸತ್ತು ಹೋಗುವಂಥವನ್ನ ಲಗ್ನ ಆಗುವುದಿಲ್ಲ ಅಂತಂದ್ಲು. ಆ ಬಳಿಕ ಕೇಡಿಲ್ಲದ ಏನೂ ಆಗಿರಬಾರ್ದು ಅವಾಗ, ಬೇಕಾದ್ದಾಗಲದು ಪ್ರಳಯ ಆಗಲಿ ಭೂಕಂಪವಾಗಲಿ ಮಹಾರೋಗಗಳೇ ಬರಲಿ ಅವಾಗೇನೂ ಆಗಿರಬಾರದು. ಅಂಥವ ಯಾರದಾರ ಜಗತ್ನ್ಯಾಗ? ಇವೆಲ್ಲ ತುಸು ಇನ್ನೊಂದು ತುಸು ತಂಡಿ ಹಚ್ಚಿಬಿಟ್ಟಂದ್ರೆ ಸ್ವೆಟ್ರ್ ಇರ್ಲಾರ್ದು ಯಾರೂ ಬರಂಗಿಲ್ಲ. ತುಸು ಬಿಸಿಲು ಹೆಚ್ಚಾಯ್ತಂದ್ರೆ ಎಷ್ಟು ತಾಪ ಆಗ್ತದ. ಇಂಥವ್ರು ಬ್ಯಾಡಂತಂದ್ಲಾಕಿ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಲಗ್ನಾಗಾಗಿ ಎಲ್ಲರೂ ಬಹಳ ಸುಂದರ ಇರ್ತಾರೆ. ಲಗ್ನಾದ 10 ವರ್ಷಕ್ಕೆ ನೋಡಬೇಕು, ಏನವು ಮುಖ ಚಂದ್ರ ನನಗಿದ್ದಂಥ ಮುಖ ಹೋಗಿ ಅಮಾವಾಸ್ಯೆ ಕತ್ಲೆ ಆಗಿಬಿಟ್ಟಿರ್ತದೆ. ಎಲ್ಲಿ ಬರೀ ಆಲ್ಬಮ್ದಾಗ ಅಟ್ಟ ನೋಡ್ಕೊತ್ಕೊಂಡ್ರದ್ ನೀವು, ನಾವು ಹಿಂಗಿದ್ದೀವಿ ನಾವು ಹಿಂಗಿದ್ದೀವಿ. ಈಗ ಬಂದು ನೋಡಿದ್ರೆ ದಿವಸ ಒಂದು ಪೌಡ್ರ್ ಡಬ್ಬಿ ಖಲಾಸ ಆಗ್ತದೆ. ಅಷ್ಟು ಸುಂದರ ಅದಾರೆ ಅವರು. ನಿಜವಾಗಿ ಸುಂದರ ಇದ್ರು ಅಂದ್ರೆ ಅದು ಹಂಗೆ ಉಳಿಬೇಕಾಗಿತ್ತು. ಕೆಟ್ಟು ಹೋಗುತ್ತದ. ಆ ಬಳಿಕ ಒಂದು 70 ವರ್ಷ ಆದ ನಂತರ ಅಜ್ಜ ಅಜ್ಜಿನ ಇಬ್ಬರನ್ನು ಕುಣಿಸೊಂದು ಫೋಟೋ ತೆಗೀರಿ. ಮೊದಲು ಲಗ್ನದಾಗ ಆದಾಗಿಂದೊಂದು ಫೋಟೋ ತೆಗೆದು ಎರಡೂ ಕೂಡಿಸಿ ನೋಡಿದ್ರೆ ಅವರ ಬೇರೆ ಇವರ ಬೇರೆ ಅಂತ ಅನಿಸ್ತದ. ಅಷ್ಟು ಬದಲಾಗಿರ್ತದ 30-40 ವರ್ಷದಾಗ. ಅದಕ್ಕೆ ಅಕ್ಕ ಮಹಾದೇವಿ ಅಂದ್ಲು, ಹಿಂಗೆ ಬದಲಾಗವನ್ ಲಗ್ನ ಆಗಿ ನಾ ಏನು ಮಾಡಲಿ ಅಂತ ಅಂದ್ಲಾಕಿ. ಆ ಬಳಿಕ ಹೇಳಿದ್ಲು, ಎಡೆ ಇಲ್ಲದ ಕಡೆ ಇಲ್ಲದ ಕುರುಹಿಲ್ಲದ ತೆರಹಿಲ್ಲದ ಚಲುವಂಗೆ ಆನೊಲಿದೆ. ಅವನಿಗೆ ಇಷ್ಟ ಅಂತ ಸೀಮಿರಬಾರದು, ಕಡೆ ಇರಬಾರದು, ಕುರುಹು ತೆರಹು ಯಾವುದೂ ಇರಬಾರದು. ಭವವಿಲ್ಲದ ಭಯವಿಲ್ಲದ ಹುಟ್ಟು ಸಾವುಗಳನ್ನು ಮೀರಿದಂಥವನಾಗಿರಬೇಕು. ಅಂಜಿಕೆ ಅನ್ನುವುದನ್ನು ಅಳಿದವನಾಗಿರಬೇಕು. ನಿರ್ಭಯದ ಚಲುವನಿರಬೇಕು. ಒಂದು ತುಸು ಜಾಡಬುಡ್ಡೆ ಬತ್ತಂದ್ರೆ ಇಟ್ಟು ದೂರ ಜಿಗದು ಓಡುವಂಥ ಇಂಥವನ್ ಲಗ್ನ ಆದ್ರೆ ಅಂದ್ರೆ ಗತಿ ಏನಾಗೋದು ಮುಂದೆ? ಅಂಜಬುರುಕ ಗಂಡ ಇರಬಾರದು. ಹೆಣ್ಮಕ್ಳು ಧೈರ್ಯವಂತರಿರ್ಬೇಕು, ಅವರು ಗಣಮಕ್ಕಳು ಧೈರ್ಯವಂತರಿರಬೇಕು. ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರ, ಅಂಜಬುರ್ಕರನ್ನು ತಗೊಂಡೇನು ಮಾಡೋದದ? ಸಾವಿಗೆ ಅಂಜುವಂತ ಈ ಹೇಡಿಗಳನ್ನು ನಾಯಾಂಗ ಲಗ್ನ ಆಗಲಿ ಅಂತ ಕೇಳಿದಳು ಅಕ್ಕ ಮಹಾದೇವಿ. ನೋಡ್ರಿ ಆ ವಿಚಾರ ಹೆಂಗದ. ಆ ಬಳಿಕ ಮುಂದಂದ್ಲು, ನಾನು ಚನ್ನಮಲ್ಲಿಕಾರ್ಜುನನೆಂಬ ದೇವಂಗೆ ಒಲಿದೆ. ಅವನೇ ನನಗ ಗಂಡನಾಗತಕ್ಕಂಥವನು, ಪತಿಯಾಗತಕ್ಕಂಥವನು. ಮತ್ತು ಈ ಲೋಕದ ಮಂದಿ ಸುದ್ದಿ ಬಗ್ಗೆ ಹೇಳಿದರು. ಈ ಲೋಕದ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು. ಇವರು ಒಲೆಯಾಗ ಹೆಂಗೆ ಕಟ್ಟಿಗೆ ಹಾಕ್ತಿರ್ಲ ಹಂಗೆ ಕಟ್ಟಿಗೆ ಹಾಕ್ಲಕ್ಕೆ ಯೋಗ್ಯ ಅದಾರ ಅಂತ ಬೇದ್ಲಕ್ಕ ಮಹಾದೇವಿ. ಏನು ಮಾಡೋದು ಇವ್ರನ್ನ ತಗೊಂಡ? ಅವಾಗ ಅವ್ರ ತಂದೆ ತಾಯಿಗಳಿಗೆ ಚಿಂತೆ ಆಯ್ತು. ಅಷ್ಟರಲ್ಲಿ ಆ ಒಂದು ಉಡುತಡಿಯ ಗ್ರಾಮದಲ್ಲಿ ಆ ಪ್ರಾಂತದ ರಾಜ ಕೌಶಿಕ ಮಹಾರಾಜ ಒಂದು ದಿನ ಒಂದು ದೊಡ್ಡ ಉತ್ಸವ ಊರಲ್ಲಿ ಮೆರವಣಿಗೆ ನಡೀತಾ ಇತ್ತು. ಆನೆಯ ಮ್ಯಾಲ ಅಂಬಾರಿಯಲ್ಲಿ ಕುಳಿತು ಕೌಶಿಕ ಮಹಾರಾಜ ಹೊಂಟಿದ್ದ ಸಂಭ್ರಮದಿಂದ. ಮುಂದೆಲ್ಲ ಕುದುರೆಗಳು, ಸೈನಿಕರು ಎಲ್ಲರೂ ಇದ್ರು. ಆ ಒಂದು ಸಂಭ್ರಮವನ್ನು ನೋಡುವುದಕ್ಕಾಗಿ ಊರಲ್ಲಿನ ಎಲ್ಲ ಹೆಣ್ಮಕ್ಕಳು, ಗಣಮಕ್ಕಳು, ಹುಡುಗರು, ಮುದುಕರು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ನೋಡ್ತಾ ನಿಂತಿದ್ರು ರಸ್ತೆಯ ಪಕ್ಕ. ಕೌಶಿಕ ಮಹಾರಾಜ ಅಂಬಾರಿಯಲ್ಲಿ ಕುಳಿತು ಹೊಂಟಿದ್ದ. ಹೋಗುವಾಗ
ಹೀಗ ನೋಡುವಾಗ ಅವನ ದೃಷ್ಟಿ ಏನು ಮಾಳಿಗೆ ಮ್ಯಾಲ ನಿಂತು ನೋಡ್ತಾ ಇದ್ಲಲ್ಲ ಅಕ್ಕ ಮಹಾದೇವಿ, ಈಕೆಯ ಕಡೆಗೆ ಬಿತ್ತು. ಅಕ್ಕ ಮಹಾದೇವಿ ಅಂದ್ರೆ ಸಾಮಾನ್ಯವಾಗಿ ಸಾಕ್ಷಾತ್ ಪರಾಶಕ್ತಿಯ ಅವತಾರ. ಹೀಗಾಗಿ ಸೌಂದರ್ಯಕ್ಕೇನು ಕೊರತೆ ಇರಲಿಲ್ಲ. ನೋಡಿದಾಗ ಕಣ್ಣು ಕೋರೈಸುವಂತಹ ಸೌಂದರ್ಯ. ನೋಡಿದ ತಕ್ಷಣವೇ ಕೌಶಿಕ ಮಹಾರಾಜ ಸೋತು ಬಿಟ್ಟ. ಲಗ್ನವಾಗುವುದಾದರೆ ಈ ಮಹಾದೇವಿಯನ್ನೇ ಲಗ್ನ ಆಗಬೇಕು ಅಂತ ನಿರ್ಣಯ ಮಾಡಿ ಅರಮನೆಗೆ ಹೋದವನೇ 4 ಜನ ಹಿರಿಯ ಹೆಣ್ಮಕ್ಕಳನ್ನು ಕರೆದು ಹೇಳಿದ, ಏನಾದರೂ ಮಾಡಿ ಆ ಮಹಾದೇವಿ ನನ್ನ ಜೊತೆಗೆ ಲಗ್ನ ಆಗಬೇಕು, ಹಂಗ ಮಾಡ್ರಿ ಅಂತ ಹೇಳಿ ಕಳಿಸಿದಾಗ ಅವರು 4 ಮಂದಿ ಈ ಮಹಾದೇವಿಯ ಮನೆಗೆ ಬಂದರು. ಬಂದು ಹೇಳಿದಾಗ ಈ ಮಹಾದೇವಿಯ ಗೆಳತಿಯರಿಗೆ ಭಾಳ ಖುಷಿ ಆಯ್ತು. ಏನು ನಮ್ಮ ಮಹಾದೇವಿಯನ್ನ ರಾಣಿ ಆಗ್ತಾಳ, ನಾವೆಲ್ಲ ಅರಮನೆಗೆ ಹೋಗೋದು ಬರೋದು ನಡೀತದ, ನಮ್ಮ ಒಟ್ಟು ಕೆಲಸ ಅಕ್ಕವಂತ ಅವ್ರ ಚಿಂತೆ. ಆದ್ರೆ ಅಕ್ಕ ಮಹಾದೇವಿ ಹೇಳಿದ್ಲು, ಹುಚ್ಚದಿರಿ ಅಂತ ಬೇದ್ಲ ಗೆಳತಿಯರಿಗೆ. ನಾನು ಎಂದೋ ಹೇಳಿಬಿಟ್ಟನೆ, ನನ್ನ ಲಗ್ನವಾಗುವಂಥವನಿಗೆ ಸಾವಿರಬಾರದು, ನನ್ನನ್ನು ಲಗ್ನವಾಗುವಂಥವ ಇಡೀ ಜಗತ್ತಿಗೆ ಮಾಲಕಿರಬೇಕು, ಒಂದು ರಾಜ್ಯದ ರಾಜ ಅಲ್ಲಂತ ಹೇಳಿದ್ಲಾಕಿ. ಅವಾಗ ಚಿಂತೆ ಹೆಚ್ಚಾತು. ಮಹಾರಾಜ ಏನು ಬೇಕಾದರೂ ಮಾಡೋ ಸಾಮರ್ಥ್ಯ ಇರ್ತದೆ. ಅವಾಗ ಮನೆಯಲ್ಲಿ ತಂದೆ ತಾಯಿಗಳು ಅಂಜಿದ್ರು. ಆದ್ರೆ 4-6 ದಿವಸ ಹೋಗಿತ್ತು. ರಾಜನೇ ಬಂದ ಮಹಾದೇವಿಯ ಮನೆಯ ಮುಂದೆ ಆನೆ ಮೇಲೆ ಬಂದ, ನಿಮ್ಮ ಮಗಳನ್ನು ಕಳಿಸ್ಕೊಡ್ತೀರೋ, ಇರಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಓದಿ ಜೈಲಿನಲ್ಲಿ ಇಡಬೇಕಾಗ್ತದ ಅಂತ ತಂದೆ ತಾಯಿಗಳಿಗೆ ದಬ್ಬಾಳಿಕೆಯ ಮಾತುಗಳನ್ನು ಹೇಳಿದ. ಆಯಿತು, ನಮ್ಮ ಅವ್ವ ಅಪ್ಪನ ಜೈಲಿನಾಗ ಇಡುವ ಬದಲಿಗೆ ನಾನೇ ಅರಮನೆಗೆ ಹೋಗಿ ಇವನನ್ನ ಕಾಮದ ಮದವನ ಏರಿದಂತಹ ಒಂದು ಸೊಕ್ಕಿನ ಮನುಷ್ಯ ಇವ ಕೌಶಿಕ ಮಹಾರಾಜ. ಕಾಮದ ಸೊಕ್ಕಿವನಲ್ಲಿ ಏರಿದಂದ ಬಳಿಕ ವೈರಾಗ್ಯದ ವಜ್ರದಿಂದಲೇ ಆ ಮದವನ್ನು ಮುರಿಬೇಕು ಅಂತ ಅಕ್ಕ ಮಹಾದೇವಿ ನಿರ್ಧಾರ ಮಾಡಿದ್ಲು. ಆಯ್ತು, ಬರ್ತೀನಿ ಅರಮನೆಗೆ ಅಂತ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಅರಮನೆಗೆ ಹೋದ್ಲು. ರಾಜಾಗ ಷರತ್ತು ಹಾಕಿದ್ಲು, ನಿಯಮ, ಲಗ್ನ ಆಗ್ತೀನಿ ಈಗ ಸದ್ಯ ಅಲ್ಲ, ಮೊದಲ ನೀನು ನನ್ನ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿದ್ಲು. ಯಾವ ನಿಯಮ ಅಂತ ಕೇಳಿದ ಕೌಶಿಕ. ಆಗ ಅಕ್ಕ ಮಹಾದೇವಿ ಹೇಳಿದ್ಲು, ನೀನು ಮೊಟ್ಟ ಮೊದಲ ಶಿವಭಕ್ತನಾಗಬೇಕು, ಹಣೆ ಮೇಲೆ ವಿಭೂತಿ ಹಚ್ಚಬೇಕು, ದಿನಾಲು ಲಿಂಗ ಪೂಜಾ ಮಾಡಬೇಕು, ಗುರುಗಳ ಬಂದರು ಮನೆಗೆ ಅಂದ್ರೆ ಅವರ ಸೇವಾ ಮಾಡಬೇಕು, ನಾ ರಾಜ ಅಂತ ದರ್ಪವನ್ನು ತೋರಿಸಬಾರದು, ನನ್ನ ಪೂಜೆಯಲ್ಲಿ ಯಾವುದೇ ವಿಘ್ನ ನೀ ಉಂಟು ಮಾಡಬಾರದು. ಅನೇಕ ನಿಯಮಗಳನ್ನು ಹಾಕಿದ್ಲು. ಕಾಮದ ಮದದಲ್ಲಿ ಎಲ್ಲ ನಿಯಮಗಳನ್ನು ಒಪ್ಪಿಕೊಂಡವ ಕೌಶಿಕ. ಕೊನೆಗೆ 4-6 ದಿವಸದಲ್ಲಿ ನಿಯಮ ಪಾಲಿಸ್ಲಕ್ಕಾಗಲಿಲ್ಲ ಅವನಿಗೆ, ಕೌಶಿಕನಿಗೆ. ಆವಾಗ ಕೊನೆಗೆ ಕೌಶಿಕ, ಏನಾದರೂ ಮಾಡಿ ನಾ ರಾಜ ಅದೀನಿ, ನನ್ನ ಮೀರಿ ಹೆಂಗೆ ಹೊಕ್ಕಳಿಕ್ಕೆ ಮಹಾದೇವಿ ಅಂಥೇಳಿ ಕೈ ಹಿಡೀಲಿಕ್ಕೆ ಹೋದ. ಆವಾಗ ಅಕ್ಕ ಮಹಾದೇವಿಯ ವೈರಾಗ್ಯದ ಕಿಚ್ಚು ಜ್ವಾಲಾಮುಖಿಯಾಗಿ ಉರಿದು ಎದ್ದಿತು. ಅಕ್ಕ ಮಹಾದೇವಿ ತನ್ನ ಮನಸ್ಸಿನಲ್ಲಿ ಏನು ಆ ಒಂದು ಶಿವನನ್ನು ಒಲಿಸಿಕೊಳ್ಳಬೇಕು, ದೇವ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು, ಈ ಮಾಯೆಯ ಮದವನ್ನು ಮುರಿಯಬೇಕು ಅಂತ ಹೊರಟಿದ್ಲಲ್ಲ, ಅದು ಇನ್ನಷ್ಟು ಪ್ರಖರ ಆಯಿತು. ಆಗ ಅಕ್ಕ ಮಹಾದೇವಿ ಇವೇನು ಕೌಶಿಕ ಮಹಾರಾಜ ಇದ್ದಲ್ಲ ಅವನಿಗೆ ಹೇಳಿದ್ಲು, ಕಾಯ ಕರ್ರನೇ ಕಂದಿದಡೇನಯ್ಯ, ಕಾಯ ಮಿರ್ರನೇ ಮಿಂಚಿದಡೇನಯ್ಯ. ಇದೇನು ಶರೀರ ತಗೊಂಡೇನು ಮಾಡೋದದ,
ನೀನು ಶರೀರವನ್ನು ಅಷ್ಟೇ ಪ್ರೀತಿಸುವವನೇ ಹೊರತು ನಿಜವಾಗಿ ನನ್ನನ್ನಲ್ಲ. ಅದಕ್ಕಾಗಿ ಆ ಅಕ್ಕ ಮಹಾದೇವಿ ವೈರಾಗ್ಯದಿಂದ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಅರಮನೆಗೆ ಧಿಕ್ಕಾರವನ್ನು ಹಾಕಿ ಕೌಶಿಕ ಮಹಾರಾಜನಿಗೆ ಧಿಕ್ಕಾರವನ್ನು ಹಾಕಿ ಹೊಳ್ಳಿ ಮನೆಗೂ ಸಹಿತ ಬರಲಿಲ್ಲ. ಅರಣ್ಯದ ಹಾದಿಯನ್ನು ಹಿಡಿದು ಹೊರಟು ಬಿಟ್ಟು ರಾಜ ಗಾಬರಿ ಆದವ. ಇಂಥ ಹೆಣ್ಮಗಳನ್ನ ಎಂದೂ ನೋಡೇ ಇರಲಿಲ್ಲ ಅವ. 2 ಬಂಗಾರ ಬಳಿ ಕೊಡ್ತೀನಿ ಅಂದ್ರೆ ಮುಗದ ಹೋದ ಕೆಲಸ ಹೆಣ್ಮಕ್ಕಳು. ಇಷ್ಟಕ್ಕೆ ಸೋಲುವಂಥ ಹೆಣ್ಮಕ್ಕಳಲ್ಲಿ ಇಡೀ ಮಹಾರಾಣಿಯ ಪದವಿಯೇ ಒಲಿದು ಬಂದರೂ ಕೂಡ ಕಾಲಿನಿಂದ ಒದ್ದು ಹೋದಂಥ ಅಕ್ಕ ಮಹಾದೇವಿಯಲ್ಲಿ ರಾಜ ಗಾಬರಿ ಆದ. ಹೆಣ್ಮಕ್ಳು ಹಿಂಗೂ ಇರ್ತಾರನಂತ ಅವಾಗ ಗೊತ್ತಾತ ಅವನಿಗೆ. ಆಗ ಗಾಬರಿಯಾಗಿ ನೋಡ್ಕೋತ ನಿಂತ. ತಡೆಯವರು ಯಾರು? ಅಕ್ಕ ಮಹಾದೇವಿಯನ್ನ ತಡೆಯುವವರು ಯಾರು? ಯಾರ ಸಾವಿಗೆ ಅಂಜುತ್ತಾರ, ಯಾರು ಸಂಪತ್ತಿಗೆ ಆಸೆ ಪಡ್ತಾರ ಅಂಥವ್ರೇನಾದರೂ ಸೋಲ್ತಾರ. ಯಾರ ಸಾವಿಗೆ ಅಂಜಂಗಿಲ್ಲ, ಯಾವುದಕ್ಕೂ ಆಸೆ ಪಡಂಗಿಲ್ಲ ಅಂದ ಬಳಿಕ ಅವರು ಯಾರಿಗೂ ಅಂಜುವುದಿಲ್ಲ. ಆಗ ತಂದೆ ತಾಯಿಗಳಿಗೆ ಈ ಸುದ್ದಿ ಮುಟ್ಟಿತು. ಅರಮನೆಯನ್ನು ಬಿಟ್ಟು ಹೊಂಟಾಳ ಅಕ್ಕ ಮಹಾದೇವಿ ಅಂತ. ಗೆಳತಿಯರು ತಂದೆ ತಾಯಂದರು ಎಲ್ಲರೂ ಕೂಡ್ಕೊಂಡ ಬಂದರು. ಬಂದ ಏನಾದರೂ ಮಾಡಿ ಅಕ್ಕ ಮಹಾದೇವಿಯನ್ನು ಮನೆಗಾದರೂ ಕರ್ಕೊಂಡು ಹೋಗಬೇಕು ಅಂತ ಅವರ ಪ್ರಯತ್ನ. ಆವಾಗ ಅಕ್ಕ ಮಹಾದೇವಿಗೆ ಹೇಳಿದರು, ಗೆಳತಿಯರು ಹೇಳಿದರು, ಏನಾದದ್ದಾಗಲಿ ಹೊಳ್ಳಿ ಮನೆಗೆ ಬಾ ಅಂತ ಹೇಳಿದರು. ಬರೋದಿಲ್ಲ ಅಂತ ಹೇಳಿದ್ಲು. ಅವಾಗ ತಾಯಿ ಹೇಳಿದ್ಲು, ನೋಡುವ, ನಿನ್ನನ್ನು ನಾವು ಬಹಳ ಪ್ರೀತಿಯಿಂದ ಬೆಳೆಸಿದ್ದೀವಿ. ನಿನಗೆ ಇಲ್ಲಿ ತನಕ ಹಿಂಗೆ ಸರದು ಕುಂಡ್ರು ಅಂತ ಒಂದು ಸಾರಿನೂ ಹೇಳಿಲ್ಲ. ಆದ್ರೆ ಈಗ ಹೇಳುವ ಪ್ರಸಂಗ ಬಂದದ. ನೀನು ಮನೆಯಲ್ಲೇ ಇದ್ದು ಆ ದೇವರ ಧ್ಯಾನ ಮಾಡು. ನೀ ಈ ಲೋಕದವರನ್ನು ಯಾರನ್ನೂ ಲಗ್ನ ಸಹಿತ ಆಗಲಾಕ ಹೋಗಬೇಡ. ಮನ್ಯಾಗ ಇದ್ದು ಲಿಂಗ ಪೂಜಾ ಮಾಡು, ಸಾಧನಾ ಮಾಡು, ನಿನಗೆ ತಿಳಿದದ್ದು ಮಾಡು, ಮನೆಗೆ ಬಾ, ಮನ್ಯಾಗಿರು ಅಂತವು ಹೇಳಿದ್ಲು. ಆವಾಗ ಅಕ್ಕ ಮಹಾದೇವಿ ಹೇಳಿದ್ಲು, ನಿನ್ನ ತಾಯಿತನವನು ನಾನು ಒಲ್ಲೆ ಅಂತ ಹೇಳಿದ್ಲು. ನೀ ತಾಯಿ ಆದದ್ದರಿಂದಲ್ಲ ನನಗೆ ಹಿಂಗೆ ಆಜ್ಞಾ ಮಾಡ್ಲಿಕ್ಕೆ ನಿನಗೆ ಅಧಿಕಾರ. ನನಗ ನೀ ತಾಯಿನ ಅಲ್ಲ, ನನಗ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಚೆನ್ನ ಮಲ್ಲಿಕಾರ್ಜುನ ಅಂದಳು ಅಕ್ಕ. ಅಪ್ಪ ಹೇಳಿದ, ನೋಡುವ ಮಗಳ, ನೀನು ಹೆಣ್ಮಗಳು ಎಷ್ಟ ಅಂದ್ರು ಸಮಾಜ ನೀ ತಿಳ್ಕೊಂಡಂಗಿಲ್ಲ. ಸಮಾಜದಲ್ಲಿ ನೋಡುವ ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತಾವ. ಅದಕ್ಕೆ ನಿನಗೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು. ನೀನು ಏನು ಮಾಡೋದು ಬೇಡ, ಮನ್ಯಾಗ ಇರೋ, ಆರಾಮಿರೋ. ನಿನಗೆ ಧ್ಯಾನಕ್ಕೆ ಬೇಕಾದಂಥ ಮನೆಯನ್ನೇ ಕಟ್ಟಿಸ್ಕೊಡ್ತೇವೆ, ಎಲ್ಲ ಅನುಕೂಲ ಮಾಡ್ತೀವಿ. ಏನರೇ ಮಾಡಿ ನಮ್ಮನ್ನು ಬಿಟ್ಟು ಹೋಗಬೇಡವ, ನಮ್ಮ ಜೊತೆಗೆ ಇರು ಅಂತ ಅಪ್ಪ ಹೇಳಿದ. ಆದ್ರೆ ಅಕ್ಕ ಮಹಾದೇವಿಯಲ್ಲಿ ಹಿಮಾಲಯದ ರಭಸದಿಂದ ಮುನ್ನುಗ್ಗುವಂಥ ಒಂದು ನದಿಯನ್ನ ಆ ಪರ್ವತಗಳೆಂದಾದರೂ ಹಿಡಿದು ನಿಲ್ಲಿಸ್ಲಾಕ ಸಾಧ್ಯದ ಏನು? ನದಿಯೇ, ನೀ ನಮ್ಮಲ್ಲಿ ಹುಟ್ಟಿದಿ, ಈ ಹಿಮಾಲಯ ಬಿಟ್ಟು ಕೆಳಗೆ ಇಳಿಬೇಡ ಅಂತ ಪರ್ವತಗಳು ಎಷ್ಟು ತಡೆದರೂ ಕೂಡ ಒಂದು ರಭಸದಿಂದ ಮುನ್ನುಗ್ಗುವ ನದಿಯನ್ನು ಹಿಡಿದು ನಿಲ್ಲಿಸ್ಲಿಕ್ಕಾಗುವುದಿಲ್ಲ. ಅವಾಗ ಅಕ್ಕ ಮಹಾದೇವಿ ಅಂದ್ಲು, ನಾನು ನಿಮ್ಮ ಮಗಳಾಗಿ ನಿಮ್ಮ ದೃಷ್ಟಿ ಒಳಗೆ ಹುಟ್ಟಿರಬಹುದು, ಆದ್ರೆ ನಾನು ನಿಮ್ಮ ಸಲುವಾಗಿ ಹುಟ್ಟಿದಂಥವಳಲ್ಲ, ಜಗತ್ತಿನ ಉದ್ಧಾರಕ್ಕಾಗಿ ಹುಟ್ಟಿದಂಥವಳು ಅಂತಂದ್ಲು. ಬರೇ ಮನೆಯಲ್ಲಿ ಜ್ಯೋತಿಯಾಗಿ ಹೊಳೆಯಲಿಕ್ಕಾಗಿ ನಾನು ಹುಟ್ಟಿಲ್ಲ, ಇಡೀ ಜಗತ್ತನ್ನೇ ಬೆಳಗುವಂತಹ ಅನುಭವದ ಮಹಾಜ್ಯೋತಿಯಾಗಿ ಬೆಳಗಲಿಕ್ಕೆ ಹುಟ್ಟಿದಂಥವಳು. ಆಗ ತಡೆದು ನಿಲ್ಲಿಸ್ಲಾಕ ಸಾಧ್ಯ ಆಗಲಿಲ್ಲ ಅವ್ರಿಗೆ. ಅವ್ವ ಅಪ್ಪ ಏನು ಮಾಡ್ತಾರ? ಭಾಳ ಅಂದ್ರ ಅಳ್ತಾರ, ಕೈ ಮುಗಿತೀವಿ ಅಂತ ಹೇಳ್ತಾರ, ಏನೇನೋ ಅವರದೇ ಆದಂಥ ನಾಟಕದ ಮಾತುಗಳನ್ನು ಆಡ್ತಾರೆ. ಆದ್ರೆ ಅಕ್ಕ ಮಹಾದೇವಿಯ ವೈರಾಗ್ಯದ ಮುಂದೆ ಸೋತು ಸುಣ್ಣ ಆದರು.
ಆಗ ಅಕ್ಕ ಮಹಾದೇವಿಗೆ ಅವರು ಅವ್ವ ಅಪ್ಪ ಕೇಳಿದರು, ಏನು ನೀ ಹೊಂಟದಿ ಬರಬ್ಬರಿ, ಆದ್ರೆ ಊಟಕ್ಕೆ ಹೆಂಗೆ ಮಾಡ್ತಿ, ಮಕ್ಕಳೈಕೆ ಎಲ್ಲಿ, ನೀರು ಎಲ್ಲಿ ಕುಡಿತಿ, ನೀರೇ ಹೆಣ್ಮಗಳು ಅಂತಂದ್ರು ಅವರು. ಆಗ ಅಕ್ಕ ಮಹಾದೇವಿಯ ಉತ್ತರ ಯಾರಿಂದಲೂ ಕಲ್ಪಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಉತ್ತರ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬೀಸಾಟ ಅರಿವೆಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನನುಂಟು ಅಂತ ಹೇಳಿದ್ದು. ಹೆಂಗದ ಉತ್ತರ? ಹಸಿವಾಯಿತು ಅಂದ್ರೆ ಈಗಿನ ಕಾಲದಾಗ ಹೋಟೆಲ್ಗಳು ಉಂಟು. ಮನ್ಯಾಗ ಯಾಕೆ ಉಣಂಗಿಲ್ಲಪ್ಪ? ಇಲ್ಲ, ಹೋಟೆಲ್ದಾಗ ತಿಂದು ಬಂದೇನಿ. ಏನು ತಿಂದು ಬಂದೆಪ್ಪ? ಮೊನ್ನೆ ಬಜಿ 2 ಕಟ್ ಮಾಡಿ ಕಟ್ಟ ಬಜಿ ಅಂತ ಕರೆದು ಕೊಟ್ಟರು, ಮೊನ್ನೆದದು ತಿಂದು ಬಂದೆವು ಮನೆಗೆ. ತಾಜಾ ತಾಜಾ ಅಡಿಗೆ ಮಾಡಿ ಹಾಕ್ತಿದ್ರು ಅವರು. ಆ ಕಡೆ ಲಕ್ಷ ಇಲ್ಲ, ಹೋಟೆಲ್ದಾಗ ತಿಂದು ಬಂದ. ಈ ಹೋಟೆಲ್ ಊಟ ಅದಲ್ಲ, ಇದರ ಕಾರಣದಿಂದಲೇ ಕ್ಯಾನ್ಸರ್ ಬರ್ತದ. ಡಾಕ್ಟ್ರ್ ಹೇಳಿ ಹೋದ್ರೆ ಇದೇ, ಹೊರಗಿನ ತಿನ್ನಕ್ಕೆ ಹೋಗಬೇಡ್ರಿ, ಬಿಳಿ ತಿನ್ನಬೇಡ್ರಿ, ಏನೇನೋ ಹೇಳಿದ್ರು ಅವರು. ಎಟ್ಟು ಪಾಲಿಸ್ತಿರೋ ಬಿಡ್ತಿರೋ ನಿಮಗೆ ಹತ್ತಿದ ವಿಚಾರ ಅದು. ಆದ್ರೆ ಹೋಟೆಲ್ ಊಟ ಮಾತ್ರ ತಿನ್ನಬಾರದು. ಆ ಬಳಿಕ ಹಸಿವಾದಡೆ ಭಿಕ್ಷಾನ್ನಗಳುಂಟು. ಹಸುವಾದ್ರೆ ಏನು ಮಾಡ್ತೀವ ಅಂತ ಕೇಳಿದ್ರು ಅವ್ವ ಅಪ್ಪ. ಮನೆ ಮನೆಗೆ ಭಿಕ್ಷಾ ಬೇಡ್ತೀನಿ ಅಂತ ಹೇಳಿದ್ಲು ಅಕ್ಕ ಮಹಾದೇವಿ. ಹೆಣ್ಮಗಳು ಭಿಕ್ಷೆಯನ್ನ ಬೇಡ್ತೀನಿ. ಆಗ ಮುಂದೆ ಕೇಳಿದರು, ನೀರಡಿಕೆ ಆದರೆ ಏನು ಮಾಡ್ತೀವ? ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು. ಕೆರೆ ಅದಾವ್, ಹಳ್ಳ ಹರಿತಾವ್, ಹೊಳೆ ಅದ. ಇಷ್ಟೆಲ್ಲ ನೀರಿರ್ಲಕ್ಕಾಗಿ ಮತ್ತ್ಯಾಕ ನೀರಡಿಕೆ ಚಿಂತೆ? ಅಂಗಶೀತಕ್ಕೆ ಬೀಸಾಟ ಅರಿವೆಗಳುಂಟು. ತಂಡೆ ಹತ್ತಂದ್ರೆ ಏನು ಮಾಡ್ತೀವ ಅಂತ ಕೇಳಿದರು. ಆವಾಗ ಅಕ್ಕ ಮಹಾದೇವಿ ಹೇಳಿದರು, ಏನು ಲೋಕದಲ್ಲಿ ಅರಿವಿಲ್ಲ ಅಂತ ಹಿಂಗಿಲ್ಲ, ಎಲ್ಲಿ ಬೇಕಾದಲ್ಲಿ ಇರ್ತಾವ, ಅರಿವಿರ್ತಾವ. ತಪ್ಪಲ ತಡಿ ಅವು ಇವು ಏನೋ ಇದ್ದೋ ಇರ್ತದ. ಮಂಗ್ಯಾಗಳೆಂದರೆ ಹೊಚ್ಕೊಂಡು ಮಕ್ಕೊಂಡದ್ ನೋಡ್ಯಾರೆ? ಯಾವ ಪ್ರಾಣ್ಯರೇ ಸ್ವೆಟ್ರ್ ಹಾಕ್ಯಾವೋ, ತಲೆಗೆ ಟೆಪಿಗೆ ಹಾಕ್ಯಾವೋ? ಏನೇನು ಇಲ್ಲ. ಒಂದು ಪ್ರಾಣ್ಯರೇ ಛತ್ರಿ ಹಿಡ್ಕೊಂಡು ತಿರುಗಾಡಿದ್ದು ಜಗತ್ನ್ಯಾಗ. ಇವು ಮನುಷ್ಯ ಛತ್ರಿ ಹಿಡ್ಕೊಂಡು ತಿರುಗಾಡವ, ಸ್ವೆಟ್ರ್ ಹಾಕ್ಕೊಳ್ಳವ, ಇಷ್ಟು ಮೆತ್ತಗಾಗ್ಯಾನ ಮನುಷ್ಯ. ಅಕ್ಕ ಮಹಾದೇವಿ ಹೇಳಿದ್ರು ಅದರದ್ದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಮಕ್ಕೊಳ್ಳಕ್ಕೆ ಅಂತ ಕೇಳಿದ್ರು, ಶಯನಕ್ಕೆ ಹಾಳು ದೇಗುಲಗಳುಂಟು. ಧರ್ಮಛತ್ರಗಳದಾವು, ಮಠಗಳದಾವು, ಹಳಿ ಗುಡಿಗಳದಾವು, ಅಲ್ಲಿ ಮಲ್ಕೋತೀನಿ. ಹಂಗಾದ್ರೆ ನೀ ಒಬ್ಬಕ್ಕನದಿಯಲ್ಲವಾ, ಹೆಣ್ಮಗಳದಿ, ನಿನ್ನ ಜೋಡ ಯಾರ ಅಂತ ಕೇಳಿದರು ತಂದೆ ತಾಯಿಗಳು. ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನನೆಂಬ ದೇವನೆನಗುಂಟು ಅಂತ ಅಕ್ಕ. ನನ್ನ ಜೊತೆಗೆ ಅಂಜಬುರಕ್ ಮನುಷ್ಯರಲ್ಲ, ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನನೇ ನನ್ನ ಜೊತೆಗೆ ನಡೆದು ಬರ್ತಾನ ಅಂತ ಅಕ್ಕ ಮಹಾದೇವಿ. ಅವಾಗ ಆಶ್ಚರ್ಯ ಆಯ್ತು ಅವ್ರಿಗೆ. ನಿಜವಾಗಿಯೂ ಈಕಿ ನಮ್ಮ ಮಗಳೇನು ಅಂತ ಅವ್ರಿಗೆ ಆಶ್ಚರ್ಯ. ನಾವರೇ ಎಷ್ಟು ಅಂಜಬುರ್ಕರದೀವಿ, ನಾವರೇ ಎಷ್ಟು ಸಣ್ಣವರದೀವಿ, ನಮ್ಮ ವಿಚಾರಗಳು ಇನ್ನೂ ತೊಟ್ಲಾಗದಾವು, ಅಷ್ಟು ಸಣ್ಣ ವಿಚಾರಗಳದಾವು. ಆದರೆ ನಮ್ಮ ಮನೆಯಲ್ಲಿಯೇ ನಮ್ಮ ಮಗಳಾಗಿಯೇ ಹುಟ್ಟಿದಂಥ ಅಕ್ಕ ಮಹಾದೇವಿಗೆ ಎಷ್ಟು ಅತ್ಯದ್ಭುತವಾದಂಥ ವಿಚಾರಗಳು, ಎಂತಹ ಎತ್ತರದ ನಿಲುವು, ಎಂತಹ ಆದರ್ಶ, ಎಂತಹ ಉತ್ಕಟ ಇಚ್ಛೆ, ಯಾವ ಬಯಕೆ, ಇದು ಒಬ್ಬ ಮಹಾಪುರುಷನಲ್ಲಿರಬೇಕಾದಂಥ ಗುಣಗಳು ಅಂತ ತಿಳ್ಕೊಂಡ್ರು ತಂದೆ ತಾಯಿಗಳು. ಎಂಥ ಗುಣಗಳು! ಅವಾಗ ಆಶ್ಚರ್ಯ ಆಯ್ತು ಅವ್ರಿಗೆ. ಮತ್ತು ಹೊಳ್ಳಿ ಕೇಳಿದ್ರು ತಂದೆ ತಾಯಿಗಳು, ಏನವ್ವ ಹೋಗುದು ಹೊಕ್ಕಿ, ನಮಗೂ ಅಂತಸು ಹೇಳಿ ಹೋಗು ಅಂತ ಕೇಳಿದರು. ಆಗ ಆಕೆ ಒಂದು ಮಾತನ್ನು ಹೇಳಿದ್ಲು ಅಕ್ಕ ಮಹಾದೇವಿ,
ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿರ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದರು. ಏನು ಮಾಡ್ತಾರೆ ಇವರು ಜಗತ್ತಿನ ಜನ? ಹಗಲ ಹೊಟ್ಟಿ ತುಂಬಿಸ್ಕೊಳ್ಳೋ ಸಲುವಾಗಿ ದುಡಿತಾರ, ರಾತ್ರಿ ವಿಷಯ ವ್ಯಸನ ನಿದ್ರೆಗಳಿಗಾಗಿ ರಾತ್ರಿ ಕಳೀತಾರ. ಮಾಡಿದ್ದೇನು ಜೀವನದಲ್ಲಿ? ಅಗಸ ನೀರೊಳಗಿದ್ರೂ ಕೂಡ ಬಾಯಾರಿ ಹಂಗ ಸತ್ತು ಹೋಗ್ತಾನಲ್ಲ, ಹಂಗ ತಮ್ಮೊಳಗ ಸಾಕ್ಷಾತ್ ದೇವರೇ ಅಡಗಿದ್ರು ಕೂಡ ಅರಿಯಲಾರ್ದ ತಿಳ್ಕೊಳ್ಳಾರ್ದ ಸತ್ತು ಹೋಗ್ತಾರೆ ಇವರೆಲ್ಲರೂ. ನೀವು ಹಂಗೆ ಸತ್ತು ಹೋಗಬೇಡ್ರಿ ಅಂತ ತಂದೆ ತಾಯಿಗಳಿಗೆ ಹೇಳಿ ಕಾಡಿನ ದಾರಿಯನ್ನು ಹಿಡಿದು ಹೊರಟು ಹೋದ್ಲು ಅಕ್ಕ ಮಹಾದೇವಿ. ಅಂತಹ ಅಕ್ಕ ಮಹಾದೇವಿ ಇನ್ನೊಂದು ವಚನದಲ್ಲಿ ಹೇಳ್ತಾಳೆ, ನಾನೂ ಲಿಂಗವನ್ನು ಪೂಜಾ ಮಾಡಿದೆ, ಜಗತ್ತಿನ ಜನನೂ ಮಾಡಿದರು. ಜಗತ್ತಿನ ಜನ ಹಂಗ ಉಳಿದ್ರು, ಆದ್ರೆ ಭಕ್ತಿಯಿಂದ ಪೂಜೆ ಮಾಡಿದಂಥವರು ಮುಕ್ತರಾದರು ಅಂತ ಒಂದು ದೃಷ್ಟಾಂತ ಕೊಡ್ತಾ. ಮುತ್ತು ನೀರಲಾಯಿತ್ತು, ವಾರಿಕಲ್ಲು ನೀರಲಾಯಿತ್ತು, ಉಪ್ಪು ನೀರಲಾಯಿತ್ತು. ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು, ಮುತ್ತು ಕರಗಿದದನು ಕಂಡವರಾರೂ ಇಲ್ಲ. ಲಿಂಗವ ಪೂಜಿಸಿ ಈ ಲೋಕದ ಮನುಜರೆಲ್ಲ ಭವಭಾರಿಗಳಾದರು, ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದರು. 3 ನೀರಾಗ ಹುಟ್ಟುತ್ತವೆ ಇವು ಸಮುದ್ರದಲ್ಲಿ. ಏನೇನು? ಬರ್ಪ, ಅದು ನೀರಲ್ಲೇ ಹುಟ್ಟುತ್ತದೆ, ಮಂಜುಗಡ್ಡೆ. ಆ ಬಳಿಕ ಉಪ್ಪ, ಅದು ನೀರಾಗ ಹುಟ್ಟುತ್ತದೆ. ಮುತ್ತ, ಅದು ನೀರಾಗ ಹುಟ್ಟುತ್ತದೆ. ಆದ್ರೆ ಬರ್ಪ ಕರಿಗೆ ಮತ್ತೆ ನೀರಾಗಿ ಹೋಗ್ತದ, ಉಪ್ಪ ನೀರಿನಲ್ಲಿ ಒಂದಾಗಿ ಹೋಗ್ತದ, ಅದು ಕರಿಗೆ ಹೋಗ್ತದ. ಆದ್ರೆ ನೀರಿನಲ್ಲಿಯೇ ಹುಟ್ಟಿದಂತಹ ಮುತ್ತು ಕರಗೇತಿ ಅಂತ ಜಗತ್ತಿನಲ್ಲಿ ಯಾರೂ ಕಂಡವರಿಲ್ಲ. ಈ ಲೋಕದ ಮನುಜರು, ಈ ಸಂಸಾರಿ ಮಾನವರು ಲಿಂಗವ ಪೂಜಿಸಿ ಭವಭಾರಿಗಳಾದರು. ಇವರು ಪೂಜಾ ಮಾಡಿದರು, ಆಸೆಯಿಂದ ಅಜ್ಞಾನದಿಂದ ಪೂಜೆ ಮಾಡಿದರು. ಹೀಗಾಗಿ ಮತ್ತೆ ಭವಭಾರಿಗಳಾದರೆ ಹೊರತು ಮುಕ್ತರಾಗಲಿಲ್ಲ. ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನ. ಎಂತಹ ಭಾವನೆಗಳು, ಎಂತಹ ವಿಚಾರಗಳು. ಹೀಗ 4 ಜನ ಸೊಸೆಯಂದರಿದ್ರು, ಒಬ್ಬ ಅಜ್ಜ ಇದ್ದ. ಅವ್ರು 4 ಜನ ಸೊಸೆಯಂದಿರು ಅಜ್ಜನ ವ್ಯವಸ್ಥೆ ಮಾಡ್ಲಕ್ಕೆ ಒಲ್ಲಂತಿದ್ರು. ಅವರು ಏನು ವಯಸ್ಸಾಗ್ಯದ, ಏನು ಮಾಡೋದು ಇವನು ಅಜ್ಜನ ಸೇವೆ ಮಾಡಿ, ಉಪೇಕ್ಷೆ ಮಾಡ್ತಿದ್ರು. ಯಾರು ಸೇವಾ ಮಾಡಬೇಕು ಇವಂದು? ವಯಸ್ಸಾದ ಬಳಿಕಿದ ದೊಡ್ಡ ಚಿಂತೆ. ವಯಸ್ಸಿರೋ ತಕ ಅಜ್ಜ ಮನೆ ಸಲುವಾಗಿ ದುಡಿತಾನ, ವಯಸ್ಸಾದ ಬಳಿಕ ಅವ್ರು ಇವನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ಆ ಬಳಿಕ ಇಷ್ಟೆಲ್ಲ ಆಯಿತು. ಕೊನೆಗೆ ಅಜ್ಜಾಗ ಬಹಳ ಚಿಂತೆ ಹೆಚ್ಚಾತು. ಏನು ಮಾಡೋದಿನ್ನ ಅಂತ ತಿಳ್ಕೊಂಡು ಮಠಕ್ಕೆ ಬಂದ ಗುರುಗಳಿಗೆ ಕೇಳಿದ, ಗುರುಗಳ ಏನು ಮಾಡ್ಬೇಕ್ರಿ, ನಮ್ಮ ವ್ಯವಸ್ಥಾನ ಮಾಡುವಾರ ಮನ್ಯಾಗ ಯಾರು ಅಂತ ಕೇಳಿದರು. ಅಜ್ಜ ಕೇಳಿದ. ಆಗ ಗುರುಗಳು ಒಂದು ಉಪಾಯ ಹೇಳಿದರು, ನೋಡಪ್ಪ, ನಿನ್ನ ವ್ಯವಸ್ಥೆ ಮಾಡ್ಬೇಕಂದ್ರ ನೀ ಮೊದಲ ಸೊಸೆಯಂದಿರಿಗೆ ಬೈಯುವುದನ್ನು ಬಿಟ್ಟು ಬಿಡು ಅಂತ ಹೇಳಿದ್ರು ಅವರು ಗುರುಗಳು. ಇವು ಅಜ್ಜಗಳು ಅಜ್ಜಿಗಳದೊಂದು ದೊಡ್ಡ ಕಿರಿಕಿರಿ ಏನಂದ್ರೆ ಸುಮ್ಮ ಕುಂಡ್ರಂಗಿಲ್ಲ. ಅವರು ವಯಸ್ಸಾದ ಬಳಿಕ ಬಾಯಾಗ ಬರ್ತೈತೆ ಅತ್ ಶಕ್ತಿ, ನಾಲಿಗೆ ಮೇಲೆ ಬರ್ತೈತೆ ಅತ್ ಶಕ್ತಿ. ಸಣ್ಣ ಹುಡುಗರಿದ್ದಾಗ ಕಾಲಾಗ ಶಕ್ತಿ ಭಾಳ. ಎಷ್ಟು ಓಡಾಡ್ತಾ ಹುಡುಗರು, ಎಷ್ಟು ಬೇಕಾದಷ್ಟು ತಂದು ಮನ್ಯಾಗ ಕುಣಿಸ್ರಿ, ಮತ್ತೆ 5 ನಿಮಿಷನಾಗ ಅಂಗಳದಾಗ ಹುಡುಗರು ಓಡಾಡ್ತಿರ್ತಾವೆ ಸಣ್ಣ ಹುಡುಗರು. ಇನ್ನು ಮಧ್ಯ ವಯಸ್ಸಿನಲ್ಲಿ
ಸೊಂಟದಾಗ ತಾಕತ್ತ ಭಾಳ. ಎಷ್ಟು ಕೆಲಸ ಮಾಡಿದ್ರು ದಣು ಆಗುವುದಿಲ್ಲ, ಎಷ್ಟು ತಿರುಗಾಡ್ರೂ ದಣು ಆಗುವುದಿಲ್ಲ. ವಯಸ್ಸಾದ ಬಳಿಕ ನಾಲಿಗೆ ಮೇಲೆ ಬರ್ತದ ಶಕ್ತಿ. ಹಿಂಗಾಗಿ ಅಜ್ಜ ಸುಮ್ಮ ಕುಂಡ್ರಪ್ಪ ಅಂದ್ರು ಕೇಳಂಗಿಲ್ಲ, ಮತ್ತೆ ಮಾತಾಡ್ಲಕ್ಕೆ ಚಾಲೂ ಮಾಡ್ತಾ. ಅಜ್ಜಿಗೆ ಎಷ್ಟು ಸುಮ್ಮ ಕುಣಿಸಿದ್ರು ಮತ್ತದ ಹಂಗಲ್ಲ ತಂಗಿ, ಹಿಂಗೆ ಮಾಡು, ಹಿಂಗಲ್ಲ ಹಂಗೆ ಮಾಡು, ನೀ ಹಿಂಗೆ ಮಾಡಿ ಮಾಡಿ ನಮ್ಮದು ಹಿಂಗಾಗೈತೆ ಅಂತ ಸ್ವಸ್ತ್ಯಾರ ಬೈತಿರ್ತಾರೆ ಅತ್ತೆಯರಿಗೆ. ಆವಾಗ ಗುರುಗಳು ಹೇಳಿದರು, ನೀ ಒಟ್ಟು ಬಾಯಿ ಬಂದ್ ಮಾಡಂತ ಹೇಳಿದರು. ನೀ ಸುಮ್ಮ ದೇವರ ಜಪ ಮಾಡ್ಕೋತ ಕುಂತ ಬಿಡು, ಓಂ ನಮಃ ಶಿವಾಯ ಅಂತ ಮಹಾಮಂತ್ರ ಜಪ ಮಾಡ್ಕೋತ ಕೂತು ಬಿಡು. ದಿನ ಇಷ್ಟು ನಿಂದ ನೋಡಿದ್ರು ಅಂದ್ರ ನಾವೇ ನಿನ್ನ ಮಠಕ್ಕೆ ಹೋಗಿ ಗುರುಗಳ ಸೇವಾ ಮಾಡೋದು ಅಷ್ಟ್ರಾಗ ಅದ. ಇಲ್ಲೇ ನಮ್ಮ ಮಾವ ಏನದಾನಲ್ಲ ಇವನ ದೇವರಿದ್ದಂಗ ಅಂತ ನಿನ್ನ ಸೇವಾ ಮಾಡ್ತಾರ ಅಂತ ಹೇಳಿದರು ಗುರುಗಳು. ಹೇಳಿದ ಬಳಿಕ ಅಜ್ಜ ಚಲೋ ಉಪಾಯ ಹೇಳಿದ್ರಂತ ಮನೆಗೆ ಬಂದ. ಮರುದಿವ್ಸ ಮುಂಜಾನೆ ಜಳಕ ಮಾಡಿ ಹಣಿಗೆ 3 ಬತ್ತಿ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡ್ಕೋತ ಕೂತ್ತೆವು. ಅವರು ಸೊಸೇಂದ್ರ ಮುಂಜಾನೆ ಇದೇನು ಬದಲಾಗೈತಿದು, ಎಲ್ಲಿ ಕಲ್ತು ಬಂದದ ನಾಟಕದ ಅಜ್ಜ. ದಿನ ಮುಂಜಾನೆ ಎದ್ದು ಕೂಡಲೇ ಚಹಾ ಮಾಡಿಲ್ಲೇನೋ, ಅದನ್ನು ಮಾಡಿಲ್ಲೇನು, ಇದನ್ನು ಮಾಡಲಿ ಅಂತ ಕೇಳೋ ಮುದಕ ಇಂದ 9 ಆದರೂ ಚಾನು ಕೇಳುವಲ್ಲ, ಬಿಸ್ಕಿಟು ಕೇಳುವಲ್ಲ. ಚಿಂತೆ ಹೆತ್ತವರು ಸೊಸೇಂದ್ರಿಗೆ. ಅವಾಗ ಸಣ್ಣ ಸೊಸಿ ಬಂದು ಹೇಳಿದ್ಲು, ಅಜ್ಜಾರ ಮಾವಾರ ಮತ್ತು ಬೇಕೇನು ಚಾ? ಓಂ ನಮಃ ಶಿವಾಯ. ಇದು ಬಹಳ ಭಕ್ತಿಯಲ್ಲಿ ಮುಳುಗ್ಯಾನ ಅಜ್ಜ ಅಂತ ಚಲೋ ಬಿಸಿ ದಿನ ಅರ್ಧ ಕಪ್ ತಂದು ಕೊಡ್ತಿದ್ಲು. ಇವತ್ತು 1 ಕಪ್ ಪೂರ ಬಂದು ದಿನ 2 ಬಿಸ್ಕಿಟ್ ಬರ್ತಿದ್ದು, 4 ಬಿಸ್ಕಿಟ್ ತಂದು ಕೊಟ್ಟು. ಸಣ್ಣ ಸೊಸಿ ಇಟ್ಟು ವ್ಯವಸ್ಥೆ ಮಾಡ್ಯಾಳ ಅಂದ ಬಳಕ ನಡುವಿನ ಸೊಸಿಗೆ ಸಿಟ್ಟು ಬತ್ತು. ಅಜ್ಜಾಗ ದಿನ ಕಟಕ್ ರೊಟ್ಟಿ ಕೊಡೋ ಬದ್ಲಿಗೆ ಚಲೋ ಬಿಸಿ ರೊಟ್ಟಿ ಬೆಣ್ಣೆ ತಂದು ಹಚ್ಚಿಕೊಟ್ಲು ಮಧ್ಯಾಹ್ನ ಊಟಕ್ಕೆ. ಸಂಜೆ ಊಟಕ್ಕೆ ನಾಯೇನು ಕಡಿಮೆ ಅಂತ ಹಿರಿ ಸೊಸಿ ಶಾವಿಗೆ ತುಪ್ಪ ಸಕ್ಕರೆ ತಂದು ಅಜ್ಜಾಗ ಬಸದು ಕೊಟ್ಲು. ವ್ಯವಸ್ಥಾನೇ ವ್ಯವಸ್ಥಾ ಹೆಚ್ಚಾದಂಗ ಅಜ್ಜ ಓಂ ನಮಃ ಶಿವಾಯ ವ್ಯವಸ್ಥಾ ನಡೀತದು. ನಡೆದ ಬಳಿಕ 10 ವರ್ಷ ಹಿಂಗ ನಡೀತು. ಅಜ್ಜ ದೊಡ್ಡ ತಪಸ್ವಿಯಾಗ್ಯಾನಂತ ಸ್ವಸ್ತ್ಯಾರು. ಹಿಂಗ ಹೋಯ್ತು. ಯಮಧರ್ಮ ಬಂದ ಒಂದು ದಿವಸ. ಇವನ್ ತಗೊಂಡು ಹೋಗೋನು, ಮುಗದತ್ ಕೆಲಸ ಒಂದು ಅಜ್ಜಂದ ಕರ್ಕೊಂಡು ಹೋಗೋನು ಅಂತ ಬಂದ ಅಜ್ಜಾಗ ಭೇಟಿ ಕೊಟ್ಟ. ನಡಿಪಾಯನ್ ಹೋಗೋನು, ಕೆಲಸ ಮುಗೀತು, ನಿನ್ನ ಲೈಸೆನ್ಸ್ ಮುಗೀತು, ರದ್ದಾತು, ನಿಂದು ವಾರಂಟಿ ಗ್ಯಾರಂಟಿ ಏನೇನು ಅದಾವಲ್ಲ ಎಲ್ಲ ಕಾರ್ಡ್ ಎಲ್ಲ ಡಿಲೀಟ್ ಅದು ಮುಗಿದು ಈ ಭೂಲೋಕದ ಮೇಲಿನ ನಿನ್ನ ಲೈಸೆನ್ಸ್ ಮುಗೀತು, ನಡಿಪ ಅಂತಂದವ ಯಮಧರ್ಮ. ಅಂದಾಗ ಈಗ್ಯಾಕ ತಂದವ ಅಜ್ಜ, ಈಗಿನ 10 ವರ್ಷ ಆತು, ಚಲೋ ವ್ಯವಸ್ಥೆ ಮಾಡ್ಲಾತ್ತಾರ ಸ್ವಸ್ತ್ಯಾರು, ಇನ್ನೊಂದು 10-20 ವರ್ಷ ಬದುಕ್ನ ತಂದವ. ಅವಾಗ ಯಮಧರ್ಮಂದ, ಇಲ್ಲ ಟೈಮ್ ಮುಗಿದ ಮೇಲೆ ಹೋಗಬೇಕಾಕತಿ, ಬರಬೇಕಾಕತಿ. ಮತ್ತಿನ್ನೊಂದಂದ ಅಜ್ಜ, ನಾ ಓಂ ನಮಃ ಶಿವಾಯ ಜಪ ಮಾಡೇನಿ 10 ವರ್ಷ, ನನಗ ಮುಕ್ತಿ ಆಗಬೇಕಾಗಿತ್ತು, ನೀ ಯಾಕೆ ಬಂದಿ? ನಾ ಯಮಧರ್ಮನ ಲೋಕಕ್ಕೆ ಬರೋದಿಲ್ಲ ಅಂತ ಹೇಳಿದ ಅಜ್ಜ. ಆಗ ಯಮಧರ್ಮಂದ, ಅಜ್ಜ ನಿನ್ನ ಮಾತಿಗೆ ಮಳ್ಳಾಗ್ಲಕ್ಕ ನಾ ಏನು ಸೊಸೆ ಅಲ್ಲ ಅಂತ ಹೇಳಿದವ ಯಮಧರ್ಮ. ನಾ ಏನು ಮಳ್ಳಿಲ್ಲ ಅಂದವ. ನೀ ಅದಕ್ಕೂ ಓಂ ನಮಃ ಶಿವಾಯ ಅಂತ ಅಂದದಿ ಅಂದ್ರ ಬಿಸಿ ರೊಟ್ಟಿ ಬಿಸಿ ಚಾಕ್ ಅಂದದಿ ಓ ಮುದಕ ಅಂದವ. ನಡಿ ಹೋಗೋನು ಅಂತ ಕರ್ಕೊಂಡು ಹೋದ. ಮಾಡಿಲ್ಲೇನು ಜಪ? ಮಾಡ್ಯಾನ. ದೇವರ ಸ್ಮರಣ ಮಾಡಿಲ್ಲೇನು? ಮಾಡ್ಯಾನ. ಯಾವುದನ್ನ ಕಣ್ಣ ಮುಂದ ಮನಸ್ಸಿನ ಮುಂದೆ ಇಟ್ಕೊಂಡು ಮಾಡ್ಯಾನ ಅಂತ ಕೇಳಿದ್ರ, ಪ್ರಪಂಚದ ಪದಾರ್ಥಗಳನ್ನು ಇಟ್ಟುಕೊಂಡು ಜಪ ಮಾಡಿದನೇ ಹೊರತು ದೇವರನ್ನ ನೆನೆಸುವ ಸಲುವಾಗಿ ಮಾಡಲಿಲ್ಲ. ಅಜ್ಜಗಳು ಸಿಟ್ಟು ತಿಳ್ಕೊಂಡಿರಿ. ಮತ್ತು ನೀವು ಮಾಡೋದು ಮಾಡ್ರಿ, ಅದೇನು ತಲೆ ಕೆಡಿಸ್ಕೋಬೇಡ್ರಿ. ಬೀಳೂರಾಗೇನು ಹಂಗಿಲ್ಲ. ಸ್ವಸ್ತ್ಯಾರು ಚಲೋ ಅದಾರ ಪಾಪ.
ಗುರುಬಸವಜ್ಜ ಅವ್ರ ಆಶೀರ್ವಾದದ ನಿಮ್ಮ ಚಲೋ ಸೇವಾ ಮಾಡ್ತಾರ ಸಂಸ್ಕಾರದ ಈ ಊರಿಗೆ. ಆಗ ಅಕ್ಕ ಮಹಾದೇವಿಯವರು ಅರಣ್ಯದ ದಾರಿಯನ್ನು ಹಿಡಿದು ಚನ್ನಮಲ್ಲಿಕಾರ್ಜುನನನ್ನು ಅರಸುತ್ತಾ ಹೊರಟರು. ಮುಂದೆ ಎಲ್ಲಿಗೆ ಹೋಗ್ತಾರ ಏನು ಮಾಡ್ತಾರ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳ್ತಾರೆ.